ಸತ್ಯವಾಗಿ ಹೇಳಿ, ನೀನು ಯಾರು? ಈಗಲೂ ನನಗೆ ನೀನು ಯಾರು ಅಂತ ಗೊತ್ತಾಗ್ತಿಲ್ಲ. ನನಗೆ ಗೊತ್ತಿಲ್ಲ. ನನಗೇನೂ ನೆನಪಿಲ್ಲ. ನೀನ್ಯಾಕೆ ನನ್ನ ಮುಂದೆ ಹೀಗೆ ನಾಟಕ ಮಾಡ್ತಿದ್ಯಾ? ನಾಟಕ ಮಾಡ್ತಾ ಇಲ್ಲ. ಮಾಲು ಅಂತ ನೀವು ಕೊಟ್ಟ ಹೆಸರು ಬಿಟ್ಟು ನನಗೆ ಬೇರೆ ಯಾವ ಹೆಸರು ನೆನಪೇ ಇಲ್ಲ. ಒಂದು ವಿಷಯ ಕೇಳಲ್ಲ? ಆ ಸಾಲಗಾರರ ಜೊತೆ ಕಳಿಸ್ತೀರಾ ನನ್ನ? ನಾನು ಹಾಗೆ ಮಾಡ್ತೀನ? ಸಾಧ್ಯನೇ ಇಲ್ಲ ಬಿಡು. ಬಿಡು, ಬಿಡು ನನ್ನ. ಏಯ್ ಮಾಲು, ಮಾಲು, ಹಿಡ್ಕೊಂಡು ಜಿಪ್ ಹಾಕ್ರೋ, ಹಾಕ್ರೋ. ಬಿಡ್ರೋ ನನ್ನ, ಬಿಡ್ರೋ. ಗಡಿ ತೆಗಿಯೋ. ಇವರು ಹೇಳಿದಕ್ಕೋಸ್ಕರ ನಾನು ಬಿಡ್ತಿದ್ದೀನಿ ಕಣೋ. ಇನ್ನೊಮ್ಮೆ ಈ ತರ ಮಾಡ್ಬಾರ್ದು. ಗೊತ್ತಾಯ್ತಲ್ಲ. ಕಾಕಿ ಹಾಕಿದವನ ಮುಂದೆ ಕೈ ಎತ್ತಿದ್ರೆ ನಿಮಗೆ ನೋವಾಗುತ್ತಲ್ವಾ? ನಿನ್ ಲಾಜಿಕ್ ಎಲ್ಲ ನಿನ್ನ ಹತ್ರ ಇಟ್ಕೋ, ನಮ್ಮ ಹತ್ರ ಇಟ್ಕೊಳಕ್ ಹೋಗ್ಬೇಡ. ಅವಳಿಗೇನು ಆಗಿಲ್ಲ ತಾನೆ? ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ, ಮತ್ತೆ ಅವಳಲ್ಲಿರಲಿಲ್ಲ. ಎಲ್ಲಿದ್ದಾಳೆ ಇವಾಗ? ಅವಳ ಸಂಬಂಧಿಕರು ಕರ್ಕೊಂಡು ಹೋಗಿದ್ದಾರೆ. ಎಲ್ಲಿಗೆ ಗೊತ್ತಿಲ್ಲ. ಯಾಕೆ ಅವಳು ನಮ್ಮ ಜೀವನದಲ್ಲಿ ಬಂದ್ಲು? ತುಂಬ ಜಗಳ ಆಡ್ತಿದ್ವಿ, ಅದಾದ್ಮೇಲೆ ಸ್ನೇಹ ಆಯಿತು. ಇವಾಗ ನೋಡಿ, ಏನು ಹೇಳಿದೆ ನಮ್ಮನ್ನು ಬಿಟ್ಟು ಹೋಗಿದ್ದಾಳೆ. ಅವಳಿನ್ನೂ ಬರಲ್ಲ ಅನ್ಸುತ್ತೆ ಕಣೋ. ಬರೋಂಗಿದ್ದಿದ್ರೆ ಇಷ್ಟೊತ್ಕಾಲೆ ಬರ್ತಾ ಇದ್ಲು. ಇಲ್ಲ ಕಣ, ಇನ್ಮೇಲೆ ಅವಳು ಯಾವತ್ತೂ ಬರಲ್ಲ. ನಡೆದದ್ದೆಲ್ಲ ಅವಳು ಈಸಿಯಾಗಿ ಮರೆತು ಬಿಡ್ಬೋದು. ಅದು ನನಗಾಗಲ್ಲ. ಹಲೋ, ಹಾಂ, ಇದನ್ನು ಕೊಡ್ತೀನಿ. ಯಾರು? ಅಮ್ಮ ಕಾಲ್ ಮಾಡಿದ್ದಾರೆ. ಹಲೋ, ಏನಮ್ಮ? ಓಹ್, ನಾನು ಇವಾಗಲೇ ಬರ್ತೀನಿ. ಏನಾಯ್ತು? ಅಪ್ಪಂಗೆ ಹುಷಾರಿಲ್ಲ ಅಂತೆ, ಇವಾಗಲೇ ಊರಿಗೆ ಹೋಗಬೇಕು. ನಾನು ಆದಷ್ಟು ಬೇಗ ವಾಪಸ್ ಹೋಗಬೇಕು. ತುಂಬ ದಿನ ನನಗೆ ಇಲ್ಲಿ ಇರೋದಕ್ಕಾಗಲ್ಲ. ಇಲ್ಲಿ ನಿಮ್ಮೊಬ್ಬರನ್ನೇ ಬಿಟ್ಟು ಹೋಗಬೇಕು ಅಂತ ನೆನೆಸ್ಕೊಂಡ್ರೆ. ಎಲ್ಲ ನಿನ್ನಿಷ್ಟ ನಿನ್ನಪ್ಪ. ನಂದು ಅಪ್ಪಂದು ಮಾತು ಯಾವಾಗ ಮೀರಿದ್ಯಾ ನೀನು? ಅಪ್ಪಂಗೆ ತುಂಬ ಆಸೆ ಇತ್ತು ನೀನು ಅಪ್ಪನ ದಾರಿನಲ್ಲೇ ನಡೀತೀಯಾ ಅಂತ. ನಿಮಗೆ ಗೊತ್ತಲ್ಲ, ನನಗೆ ಈ ಮಂತ್ರ ತಂತ್ರಗಳಲ್ಲಿ ಒಂದು ಸ್ವಲ್ಪನೂ ವಿಶ್ವಾಸ ಇಲ್ಲ. ನಾವೇನೇ ಅನ್ಕೊಂಡ್ರು ಎಲ್ಲ ದೇವ್ರ ಇಚ್ಛೆನೇನಪ್ಪ. ಮದ್ವೆ ಚಪ್ರ ಅಂದ್ರೆ ನಮ್ಮ ರಾಜ್ಯದಲ್ಲಿ ಯಾವನು ಹಾಕಿರ್ಬಾರ್ದು, ಹಂಗ ಹಾಕ್ಬಿಡ್ಬೇಕು. ಈ ಮನೇಲಿ ನಡೀತಿರೋ ಮದ್ವೆ ಸಾಧಾರಣ ಮದ್ವೆ ಅಲ್ಲ, ಶೇನಾಯಿ ಮನೆತನದ ಹೆಣ್ಮಗಳು ಮದ್ವೆ. ಗೊತ್ತಿದೆ ತಾನೆ? ಸರ್, ಗೊತ್ತು ಸರ್, ನಾನು ಮಾಡ್ತೀನಿ ಸರ್. ಗೊತ್ತಾಯ್ತು ಮಾತ್ರ ಹೇಳೋದಲ್ಲ, ಕೆಲ್ಸನೂ ಕೂಡ ಚೆನ್ನಾಗಿ ಮಾಡ್ಬೇಕಪ್ಪ. ಅಮೆರಿಕ, ಲಂಡನ್, ದುಬೈ ಅಂತ ಸಂಬಂಧಿಕರು, ಬಂಧುಗಳು, VIP ಗಳು ಅಂತ ಎಷ್ಟೋ ಜನ ಬರ್ತಾ ಇದ್ರಪ್ಪ. ಹೇಳಿದ ವಿಚಾರದ ಏನಾದ್ರು ತೊಂದ್ರೆ ಆದ್ರೆ ಶೆನಾಯಿ ಮನೆತನದ ಸ್ವಭಾವ ಗೊತ್ತಲ್ವಾ? ಏನು ಬರ್ದಿಲ್ಲ ಸರ್. ನೀನೇನು ಮಾಡಲ್ಲ ಅಂತ ನನಗೆ ಗೊತ್ತು. ಏನೇ ಆದ್ರೂ ನನ್ನ ಕರ್ತವ್ಯ ನಿನಗೆ ಹೇಳ್ಬೇಕಷ್ಟೇ. ಮದ್ವೆಗಿನ 10-20 ದಿವಸ ಅಷ್ಟೇ ಇರೋದು. ನಾಳೆನೆ ಚಪ್ರದ ಕೆಲ್ಸನ ಶುರು ಮಾಡ್ಬಿಡು. ಏನ್ ಮಾಡ್ತೀರ ಅಲ್ಲಿ? ಏನಾಯ್ತು ಸರ್? ಕಾಲು ಉಳ್ಕಿತಾ? ಕಾಲು ಉಳ್ಕಿದಲ್ಲ ಮರೆಯ, ನೀನ್ ನಾಲ್ಗೆ ಉಳ್ಕಿದ್ದು.
ಎಲ್ಲಿಂದ ಬರ್ತಾರಲ್ಲ ಇವರು ಅಕ್ಕ ಸೆಡ್ಗಕೋ ಬೇಗ ಬೇಗ ಮಾಡಿ ಮದ್ವೆ ಹತ್ರ ಬರ್ತಾ ಇದೆ ಗೊತ್ತಿಲ್ವಾ? ಏಯ್ ನೋಡ್ಕೊಂಡು ಹೋಗೋ, ಅಲ್ಲಿ ಫೋಟೋ ತಡಿತಾ ಇದೆ, ಬಂದ್ರೆ ನನ್ ಕೇಳ್ತಾರ ಆಮೇಲೆ. ಚಾರ್ಟೆಡ್ ಆಫೀಸಿಂದ ನನ್ನ ಕರೆದಿದ್ರು. ಒಂದು ವಿಷಯ ಮಾತಾಡ್ಬೇಕು ಸರ್. ಆ ಮದ್ವೆ ಅರ್ಚಕರು ಸುಬ್ಬಣ್ಣ ಮದ್ವೆ ಚಪ್ರ ಹಾಕೋದು ಭೀಮಣ್ಣ ಕೂಡ ಬಂದಿದ್ರು. ನೀನು ಹೋಗಿರೋ, ಹಾ. ನಾನು ಹೊರಗೆ ಬರ್ತೀನಿ. ಪುಣ್ಯಾದ್ರಿ ಹೇಳಿದ್ ನೀನ್ ಕೇಳಿಸ್ಕೊಂಡೆ ತಾನೆ? ಎಲ್ರೂ ಇಲ್ಲಿಗೆ ಬಂದಿದ್ದಾರೆ. ನನಗ್ ಇಷ್ಟ ಇಲ್ದಿರೋರ್ ಜೊತೆ ಮದ್ವೆ ಆಗೋದು ಅಂತ ಹೇಳೋದು ಅದೇನ್ ದೊಡ್ಡ ಅಪರಾಧ ಅಲ್ಲ. ಗಿರಿಧರ್ನಲ್ಲಿ ಏನ್ ಕೊಡ್ತಾ ಇದೆ? ಕೊರತೆ ಇದೆ ಅಂತ ನಾನು ಹೇಳಿಲ್ಲ, ನನಗ್ ಇಷ್ಟ ಇಲ್ಲ ಅಂತ ಹೇಳಿದ್ದು. ನೋಡಿದ್ರ ಅವಳ ಅಹಂಕಾರನ. ಗಿರಿಗೆ ಏನಾಗಿದೆಯೇ? ಚೆನ್ನಾಗಿಲ್ವಾ? ಹಣ ಇಲ್ವಾ? ಚಿಕ್ಕ ವಯಸ್ಸಿಂದ ನೀವಿಬ್ರು ಒಟ್ಟಿಗೆ ಬೆಳೆದಿಲ್ವಾ? ಅದು ಅಲ್ದೆ ನಮ್ ಸಂಬಂಧಿಕರು. ಹೇಳು, ಏನಿದೆ ನಿನ್ ಮನ್ಸಲ್ಲಿ? ನನ್ಗೊಬ್ರು ಇಷ್ಟ, ನಿರಂಜನ್. ಅವ್ರಿಗೂ ಸಹ ನಾವ್ ಮದ್ವೆ ಆಗ್ಬೇಕಂತ ತೀರ್ಮಾನ ಮಾಡಿದೀವಿ. ಏನು? ನಿಲ್ಸೋ. ಶೆಣೈ ಕುಟುಂಬದಲ್ಲಿ ಹೆಣ್ಣುಮಕ್ಕಳಿಗೆ ಸ್ವಂತ ಇಚ್ಛೆಯಿಂದ ನಿರ್ಧಾರ ತಗೊಳ್ಳೋಂತ ಸ್ವಾತಂತ್ರ್ಯ ನನ್ನ ಕಾಲಕ್ಕೆ ಸಾಕು. ಜಗನ್ನಾಥ, ಮದುವೆ ಮುಗಿಯೋವರೆಗೂ ಇವಳು ಆಚೆಗೆ ಬರಬಾರ್ದು. ನಡೆ ಅಯ್ಯೋ ಬಿಡಿ, ನಡೆ. ಅಯ್ಯೋ ಮಗ್ಳೇ, ಅಮ್ಮ, ಅಯ್ಯೋ ಅಯ್ಯೋ ಬಿಡಿ ನನ್ನ, ಅಯ್ಯೋ ಬಿಡಿ, ನಾನ್ ಬರೋದಿಲ್ಲ, ಬೇಡ ಏಯ್, ಹೊರ ಬೇಡ ಸುಮ್ನೆ. ಕೇಳಿ. ಅಯ್ಯೋ ಬಿಡಿ, ಬೇಡ ಬಿಡಿ, ಅಯ್ಯೋ ಬಿಡಿ ಪ್ಲೀಸ್, ಸುಮ್ನೆ ಬೇಡ ನನ್ನ ಬಿಡಿ, ಸುಮ್ನೆ ನಡೆ. ಬಿಡಿ, ನಡೆ. ಅಯ್ಯೋ ಸುಮ್ನೆ ನಡೆ. ಅಯ್ಯೋ ಬೇಡ ಬೇಡ ನನ್ನ ಸುಮ್ನೆ. ಬಿಟ್ಬಿಡಿ. ಹೇಳಿದ ಮುಹೂರ್ತದಲ್ಲಿ ನಾವು ತೋರಿಸಿರೋ ಹುಡುಗ ಇಲ್ಲ, ನನಗೆ ನಿನ್ನ ಇಷ್ಟ ಕುತ್ತಿಗೆ ಇಲ್ಲ. ತಾಳಿ ಕಟ್ತಾನೆ, ಗೊತ್ತಾಯ್ತಲ್ವಾ? ಏಯ್, ನಡೆ ಒಳಕ್ಕೆ. ಹೋಗೊಳಕ್ಕೆ. ಯಾರು? ಯಾರದು? ಯಾರು? ಯಾರದು? ಯಾರು? ಏಯ್, ಏಯ್, ನಾನೇ ನೀನಾ?